ಲಾಸ್ಟ್ ಮಾಡಿದ್ನಲ್ಲ ಮಿನಿ ಹಾರ್ಟ್ ಅಟ್ಯಾಕ್ ಅಂತ ರೀಲ್ಸು, ಅದು ಇನ್ಸ್ಟಾಗ್ರಾಮಲ್ಲಿ 9.7K ಮತ್ತು ಯೂಟ್ಯೂಬಲ್ಲಿ 8.8K ವ್ಯೂಸ್ ಬಂದೈತೆ. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ನ. ಯಪ್ಪ ಕಲ್ಸ್ ರೊಟ್ಟಿ ಕೇಳೈತೆ, ಅದನ್ನು ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಕಲ್ಸ್ ರೊಟ್ಟಿ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಮಾಡೋಕ್ಕೆ ಈ ಬಾಟಲ್ದು ಟ್ರೆಂಡಲ್ಲಿ ಇದೆಯಲ್ಲ, ನೀರು ತುಂಬಿಟ್ಟು ಮಾಡೋದು, ಅದು ರೀಲ್ಸ್ ಮಾಡೋಣ ಅಂತ ಬಾಟಲ್ ತೂತ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಆಗುತ್ತಾ ಬಂದು ನೋಡೋಣ. ಒಟ್ಟಿನಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎತ್ತಿದ್ದೀನಿ, ತಿಂಡಿ ಮಾಡಿಬಿಟ್ಟು. ಇವತ್ತು ವಾರ ನಮಗೆ ಪೂಜೆ ಮಾಡಬೇಕು. ಇವತ್ತಿನ ಡೇನ ತೋರಿಸೋಣ, ಡೈಲಿ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿ ಮಾಡ್ತಾಯಿದ್ದೀನಿ, ದೋಸೆ ಮತ್ತು ಚಟ್ನಿ. ಅದು ದೋಸೆ ಇಟ್ಟು ಉಕ್ಕಿ ರಂಪ ಆಗ್ಬಿಟ್ಟಿತ್ತು. ಇಷ್ಟವರೆಗೂ ಇಲ್ಲೆಲ್ಲ ಕ್ಲೀನ್ ಮಾಡೋದೇ ಆಗೋಯ್ತು. ಎಲ್ಲ ಆಗೋಗ್ಬಿಟ್ಟು ಅದು ಫಸ್ಟೇ ಚೆನ್ನಾಗಿತ್ತು, ಎರಡನೇದು ಆಗೋಗ್ಬಿಟ್ಟು. ಚೆನ್ನಾಗಿ ಬಂದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಆವಾಗಲೇ ನಮ್ಮ ಅಪ್ಪ ಅಮ್ಮಗೆ ಇಬ್ಬರಿಗೂ ತಿಂಡಿ ಮಾಡಿಕೊಟ್ಟಿದ್ದೀನಿ. ಈಗ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂತೀನಿ. ಈಗ ಸದ್ಯಕ್ಕೆ ಪೂಜೆ ಮಾಡ್ತೀನಿ. ಜಸ್ಟ್ ಪೂಜೆ ಆಯಿತು. ಇವಾಗ ತಿಂಡಿ ಮಾಡ್ಕೊಂಡು ತಿನ್ನಬೇಕು. ಟೈಮ್ 9:30 ಆಗೈತೆ. ತಿಂಡಿ ತಿಂದ್ಬಿಟ್ಟು ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಮಾಡಿದ್ನಲ್ಲ ಮಿನಿ ಹಾರ್ಟ್ ಅಟ್ಯಾಕ್ ಅಂತ ರೀಲ್ಸು, ಅದು ಇನ್ಸ್ಟಾಗ್ರಾಮಲ್ಲಿ 9.7K ಮತ್ತು ಯೂಟ್ಯೂಬಲ್ಲಿ 8.8K ವ್ಯೂಸ್ ಬಂದೈತೆ. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ನ. ಯಾರೆಲ್ಲ ನೋಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿಲ್ಲ ಅವರೆಲ್ಲ ನೋಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ತಿಂಡಿ ಆಯಿತು. ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ರೀಲ್ಸ್ ಮಾಡೋಕ್ಕೆ ಈ ಬಾಟಲ್ದು ಟ್ರೆಂಡಲ್ಲಿ ಇದೆಯಲ್ಲ, ನೀರು ತುಂಬಿಟ್ಟು ಮಾಡೋದು, ಅದು ರೀಲ್ಸ್ ಮಾಡೋಣ ಅಂತ ಬಾಟಲ್ ತೂತ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಅದು ಹಾಗೆ ಚುಚ್ಚಿದ್ರೆ ಓಡಾಗ್ತಿಲ್ಲ. ಅದಕ್ಕೆ ಕ್ಯಾಂಡಲ್ ಕಚ್ಕೊಂಡು ಸೂಜಿ ಬಿಸಿ ಮಾಡ್ಕೊಂಡು ಚುಚ್ಚೋಣ ಅಂತ, ಹಾಗಾದರೆ ಬೇಗ ಆಗುತ್ತೆ ಅಂತ ಈ ಥರ ಕಚ್ಚಿಬಿಟ್ಟು ಈ ಸೂಜಿನ ಬಿಸಿ ಮಾಡ್ಕೊಂಡು ಚುಚ್ಚಿದ್ರೆ ಬೇಗ ಹೋಗುತ್ತೆ ಅಂತ ಸಕ್ಸಸ್ಫುಲ್ಲಾಗಿ ಬಾಟ್ಲು ಕೆಲಸ ಮುಗಿಸಿದ್ದೀನಿ. ಏನಿಲ್ಲ ಅಂದರೂ ಅರ್ಧ ಗಂಟೆ ಆಗೈತೆ ಇದಿಷ್ಟು ಹೋಲ್ ಮಾಡೋ ಅಷ್ಟೊತ್ತಿಗೆ. ಆದರೆ ರೀಲ್ಸ್ನ ನೈಟ್ ಮಾಡ್ತೀನಿ. ನೈಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ನೈಟ್ ರೀಲ್ಸ್ ಮಾಡ್ತೀನಿ. ಇವಾಗ ಇದರಿಂದ ಫುಲ್ ಹೋಲ್ ಮಾಡಿಟ್ಟಿದ್ದೀನಿ. ಇವಾಗ ಮಾರ್ನಿಂಗ್ ಬೇರೆ ಯಾವುದ್ಯಾವುದೋ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ಈಗ ರೀಲ್ಸ್ ಮಾಡಿಟ್ಟೆ. ಇವಾಗ ಹೆಂಗೂ ಬೋರ್ ಹೊಡಿತಿತ್ತು, ಡೋರ್ ಮ್ಯಾಟ್ ಹಾಕೋಣ ಅಂತ ತಗೊಂಡು ಬಂದೆ. PUಲಿ ಹಾಕ್ತಿದ್ದೆ ನಾನು. ಅದಾದಮೇಲೆ ಡಿಗ್ರಿಗೆ ಬಂದಮೇಲೆ ಹಾಕೇ ಇಲ್ಲ ಈ ಥರ ಮ್ಯಾಟೆಲ್ಲ. PUಲಂತೂ ಸಿಕ್ಕಾಪಟ್ಟೆ ಓದ್ತಾ ಇರಲಿಲ್ಲ, ಬರೀತಾ ಇರಲಿಲ್ಲ, ಬರೀ ಮ್ಯಾಟ್ ಹಾಕೋವಾಗ ನಾವು ಈ ಮನೇಲಿರಲಿಲ್ಲ, ಫಸ್ಟು ಅಲ್ಲಿದ್ವಿ, ರವೀಂದ್ರ ನಗರಲ್ಲಿದ್ವಿ. ಅಲ್ಲಿ ಜಯಜ್ಜಿ ಅಂತ ಹೋಗ್ತಿದ್ರು, ಅವ್ರು ಹೇಳ್ಕೊಟ್ಟಿದ್ದು. ಹೇಳ್ಕೊಟ್ಟಾಗ ಸ್ಟಾರ್ಟಿಂಗ್ ಜೋಶಲ್ಲಿ ಎಷ್ಟು ಮ್ಯಾಟ್ ಹಾಕಿದ್ವಿ ಅಂದರೆ ಒಂದು 7ರಿಂದ 8 ಮ್ಯಾಟ್ ಹಾಕಿದ್ನೇನಪ್ಪ ಒಂದು ವಾರದಲ್ಲಿ. ಅದಾದಮೇಲೆ ಒಂದಷ್ಟು ಮ್ಯಾಟ್ ಹಾಕಿದ್ಮೇಲೆ ಮತ್ತೆ ಯಾರು ಹಾಕ್ತಾರೆ ಅಂತ ಹಾಕೇ ಇರಲಿಲ್ಲ. ಅವಾಗಿದ್ದೂ ಇಷ್ಟನ್ನು ಹಾಕಿ ಬಿಟ್ಟಿದ್ದೆ. ಮುಂದಕ್ಕೆ ಕಂಪ್ಲೀಟ್ ಮಾಡಿರಲಿಲ್ಲ. ನಮ್ಮ ಅಜ್ಜಿ ಅವಾಗಲೂ ಹೇಳೋದು ಕಂಪ್ಲೀಟ್ ಮಾಡಿಬಿಡು ಅದೊಂದು ಅಂತ. ಏನಿಲ್ಲ ಅಂದರೂ ಒಂದು 3 ವರ್ಷ ಆಗೈತೆ ಇದು ಹಾಕ್ದನೆಯ. ಅವಾಗ ಹಿಂಗೆ ಕಂಪ್ಲೀಟ್ ಮಾಡಿದ್ನ ಈಗ ಕಂಪ್ಲೀಟ್ ಮಾಡೋಣ ಅಂತ ತೆಗ್ದಿದ್ದೀನಿ.
ಇನ್ಮೇಲೆ ಸುಮ್ಮನೆ ಕೂತಿರ್ತೀನಲ್ಲ ಬೋರ್ ಹೊಡಿಯುತ್ತಲ್ಲ ಅಂತ ಕಂಪ್ಲೀಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ಇಲ್ಲೆಲ್ಲ ಬಟ್ಟೆ ಹಂಗಂಗೆ ಇಟ್ಟೈತೆ ನಮ್ಮ ಅಜ್ಜಿ ಕಟ್ ಮಾಡಿಬಿಟ್ಟು ಹಾಕೋ ಅಂತ ಅವಾಗ ಇಟ್ಟಿದ್ದು. ಇವಾಗ ತೆಗ್ದಿದ್ದೀನಿ ಹಾಕೋಣ ಅಂತ. ಇದು ಹಾಕಿ ಮುಗಿಸ್ಬಿಟ್ಟು ಮತ್ತು ಅವಾಗೆಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ ನಾನು. ಇವಾಗೆಲ್ಲ ಡಿಗ್ರಿಗೆ ಬಂದಮೇಲೆ ಪಿ ಯುಲಿ ಫೋನ್ ಇರಲಿಲ್ಲ, ಆರಾಮ್ಸೆ ಮನೆ ಕೆಲಸ ಮಾಡ್ಕೊಂಡು ಈ ಥರ ಎಲ್ಲ ಹಾಕ್ತಿದ್ದೆ. ಇವಾಗ ಡಿಗ್ರಿಗೆ ಬಂದಮೇಲೆ ಫೋನ್ ತಗೊಟ್ಟಿದ್ದೆ ಶಿವ. ಬರೀ ರೀಲ್ಸ್ ನೋಡು, ಇನ್ಸ್ಟಾಗ್ರಾಮ್ ನೋಡು, ಬರೀ 3 ಹೊತ್ತು ಫೋನ್ ನೋಡ್ತಾನೆ ಇರ್ತೀನಿ. 3 ಹೊತ್ತು ಬೈಸ್ಕೊತಾನೆ ಇರ್ತೀನಿ ಎಲ್ಲರ ಹತ್ರನೂ. 3 ಹೊತ್ತು ಫೋನ್ ನೋಡ್ತಾಳೆ ಅಂತವ. ಇವಾಗ ಹೆಂಗೂ ಫ್ರೀ ಆಗಿದ್ದೀನಲ್ಲ, ಇದನ್ನು ಇವತ್ತು ಹಾಕಿ ಕಂಪ್ಲೀಟ್ ಮಾಡಿಬಿಟ್ಟು ಸ್ವಲ್ಪ ಡ್ರಾಯಿಂಗ್ ಬಿಡಿಸಿ ಅರ್ಧ ಬರ್ಧ ಡ್ರಾಯಿಂಗ್ ಮಾಡಿಟ್ಟಿದ್ದೀನಿ. ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇದನ್ನು ಹಾಕೋಣ. ಮರ್ತು ಹೋದಂಗೆ ಆಗೈತೆ ಆಲ್ರೆಡಿ. ಅವಾಗ ಹಾಕಿದ್ದು 10th ಮುಗಿದಿತ್ತು ನಂದು ಅವಾಗ. ಯೂನಿಫಾರ್ಮು 10th ಯೂನಿಫಾರ್ಮ್ ಎಲ್ಲನೂ ಕಟ್ ಮಾಡಿ ಮ್ಯಾಟ್ ಹಾಕಿದ್ದೀನಿ. ನಮ್ಮ ಅಕ್ಕಂದು ಪಿ ಯು ಯೂನಿಫಾರ್ಮ್ನು ಅಷ್ಟೇ. ಯಾವ ಸೀರೆ ಇಲ್ಲ ಅಂದರೆ ಹಳೆ ಬಟ್ಟೆಗಳು ಯಾವ್ಯಾವ ಆಗಲ್ಲ ಅವನ್ನೆಲ್ಲ ತಗೊಂಡು ಕಟ್ ಮಾಡಿ ಸುಮ್ಮನೆ ಎಲ್ಲದನ್ನು ಮ್ಯಾಟ್ ಹಾಕಿಟ್ಟಿದ್ದೆ. ಅದಾದಮೇಲೆ ಇವಾಗಲೇ ಹಾಕ್ತಿರೋದು. ನಮ್ಮ ಅಜ್ಜಿ ಸೀರೆದು ನಾನು ಮ್ಯಾಟ್ ಹಾಕಬೇಕು ಅಂತ ಸೀರೆ ಕಟ್ ಮಾಡಿಸ್ಕೊಂಡಿದ್ದೆ, ಹಳೆ ಬಟ್ಟೆಲೆಲ್ಲ ಹಾಕಕ್ಕೆ ಸಾಕಾಗಿ. ಅದಾದಮೇಲೆ ಇದನ್ನು ಹಾಕೇ ಇಲ್ಲ ನಾನು. ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಡೈಲಿ ಒಂದೊಂದು ಸ್ವಲ್ಪ ಅಂತ ಹಾಕಿದ್ರು ಒಂದು 3 ಡೇಸಲ್ಲಿ ಒಂದು ಮ್ಯಾಟ್ ಮುಗಿಯುತ್ತೆ. ಇದು ಮ್ಯಾಟ್ ಹಾಕೋದು ಹೇಳ್ಕೊಟ್ರಲ್ಲ ಅಜ್ಜಿ, ನಾವು ಆ ಮನೇಲಿದ್ದಾಗಲೇ ತೀರ್ಕೊಂಡ್ರು. ಆಮೇಲೆ ಉಲ್ಲನಲ್ಲಿ ಇದು ಸ್ವೆಟರ್ ಹಾಕೋದೆಲ್ಲ ಹೇಳ್ಕೊಟ್ಟಿದ್ರು. ಅದು ನನಗೆ ಉಲ್ಲನಲ್ಲಿ ಹಾಕೋಕ್ಕೆ ಬರುತ್ತೆ, ಆದರೆ ಚೆನ್ನಾಗಿ ಬರೋಲ್ಲ ನನಗೆ. ನಮ್ಮ ಅಕ್ಕ ಚೆನ್ನಾಗಿ ಹಾಕ್ತಾಳೆ ಉಲ್ಲನಲ್ಲಿ ಸ್ವೆಟರ್ ಎಲ್ಲ. ಆದರೆ ಫುಲ್ ಕಲ್ತಿರ್ಲಿಲ್ಲ ಅವಳಿನ್ನು. ಫುಲ್ ಸ್ಲೀವ್ಸ್ ಒಂದು ಹಾಕೋದು ಕಲಿಬೇಕಿತ್ತು. ಅಷ್ಟರಲ್ಲಿ ಅವ್ರಿಗೆ ಹುಷಾರು ತಪ್ಪಿ ಅವ್ರು ತೀರ್ಕೊಂಡ್ರು. ಅದಾದಮೇಲೆ ಅದನ್ನು ಅವಳು ಹಂಗೆ ಇಟ್ಟಿದ್ದಾಳೆ, ಸ್ಲೀವ್ಸ್ ಹಾಕಿಲ್ಲ. ಅದಕ್ಕಿನ್ನ ಫುಲ್ ಬಾಡಿ ಒಂದು ಫುಲ್ ಹಾಕಿಟ್ಟಿದ್ದಾಳೆ, ಇನ್ನು ಸ್ಲೀವ್ಸ್ ಹಾಕಿಲ್ಲ. ಅದನ್ನು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಕಂಟಿನ್ಯೂ ಮಾಡಬೇಕು ಅವಳು. ಹಾಗೆ ಇಟ್ಟವಳೆ. ಇನ್ನೊಂದು ಥರ ಮ್ಯಾಟ್ ಹಾಕೋದು ಹೇಳ್ಕೊಟ್ಟಿತ್ತು ಅಜ್ಜಿ, ನನಗದು ಮರ್ತೋಗೈತೆ. ಇನ್ನೂ ಅವಾಗ ತಾನೇ ಹೇಳ್ಕೊಟ್ಟಿತ್ತು. ಇನ್ನೊಂದು ದಿನ ಹೇಳ್ಕೊಡ್ತೀನಿ ಅಂತ ಹೇಳಿತ್ತು, ಮತ್ತೆ ಅದು ಅರ್ಥ ಆಗಿಲ್ಲ ಅಂತ ಹೇಳಿದಿತ್ತು. ಅಷ್ಟರಲ್ಲಿ ಅವ್ರಿಗೆ ಹುಷಾರು ತಪ್ಪಿ ತೀರ್ಕೊಂಡ್ರು. ಮ್ಯಾಟ್ ಹಾಕ್ತಿದ್ದೆ, ನಿದ್ದೆ ಬಂತು ಅಂತ ಮಲ್ಕೊಂಡೆ. ಸಂಜೆ ಎದ್ದು ರೀಲ್ಸ್ ಮಾಡೋಣ ಅಂತ ಅದು ಬಾಟಲ್ ಹೋಲ್ ಮಾಡಿಟ್ಟಿದ್ದು ಮಲ್ಕೊಂಡ್ರೆ, ಇವಾಗ ನೋಡಿದ್ರೆ 8:30ಗೆ ಎದ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಬಂದೈತೆ, ಊಟದ ಟೈಮ್ ಆಗೈತೆ. ಇವಾಗಂತೂ ಆ ರೀಲ್ಸ್ ಮಾಡೋಕ್ಕಾಗಲ್ಲ, ಅದನ್ನು ನಾಳೆ ಮಾಡ್ತೀನಿ. ಈಗ ಸದ್ಯಕ್ಕೆ ಊಟ ಮಾಡಬೇಕು. ನಮ್ಮಪ್ಪ ಕಲ್ಸ್ ರೊಟ್ಟಿ ಕೇಳೈತೆ, ಅದನ್ನು ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಕಲ್ಸ್ ರೊಟ್ಟಿ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ, ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ನನಗೆ ಮಾಡೋಕ್ಕೆ ಬರಲ್ಲ, ನಮ್ಮಮ್ಮ ಮಾಡುತ್ತೆ, ನಾನು ಬರೀ ರೊಟ್ಟಿ ಹಾಕ್ಕೊಡ್ತೀನಿ. ಎಷ್ಟು ನೀಟಾಗಿ ಮಾಡಿದ್ವಿ ನೋಡಿ ರೊಟ್ಟಿ, ಎಷ್ಟು ರೌಂಡಗೆ. ಪುಣ್ಯ ಮಾಡೈತೆ ನಮ್ಮಮ್ಮ. ನನ್ನ ಮಗಳ ಪುಣ್ಯಕ್ಕೆ ಅವೇನಮ್ಮ ಪುಣ್ಯ ಮಾಡಿದ್ಯಾ ನೀವು ಮೂವಂತೆ. ಈ ಕಲ್ಸೊಟ್ಟಿ ಮಾಡಕ್ಕೆ ಎಲ್ಲಕ್ಕೆಲ್ಲ ಜಜ್ಜಿರ್ತೈತೆ. ಇದು ವಿಡಿಯೋದಲ್ಲಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಿರೋ ಥರ ಬರುತ್ತೆ, ಯಾಕೆಂದರೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೆಲ್ಲ ಹಂಗೆ ಕಾಣಿಸ್ತೈತೆ. ರೈಟ್ ಹ್ಯಾಂಡಲ್ಲಿ ಕೆಲಸ ಮಾಡ್ತಿರೋದು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಿರೋ ಥರ ಎಲ್ಲ ಬಂದೈತೆ. ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋದಕ್ಕೆ ಆ ಥರ ಕಾಣುತ್ತೆ ಅಷ್ಟೇ. ನೀವೇನೇನು ತಿಳ್ಕೊಬೇಡಿ. ಪಾತ್ರೆಗೆ ನೀರು ಹಾಕಿ ಬೆಲ್ಲ ಹಾಕೋರೆ ಕರ್ಗಕ್ಕೆ. ಫುಲ್ ಕರಗಬೇಕಂತೆ, ಕರ್ಗೋವರೆಗೂ ವೆಯ್ಟ್ ಮಾಡೋಣ. ರೊಟ್ಟಿ ಪೀಸ್ ಮಾಡಿ ಇಟ್ಕೊತೈತೆ ಕಲ್ಸ್ ರೊಟ್ಟಿ ಮಾಡೋಕ್ಕೆ. ಇದು ಕುದಿಯೋಕೆ ಇಟ್ಟಿದ್ರಲ್ಲ ಅದನ್ನು ಸೋಸ್ತಿದ್ದಾರೆ. ಪೀಸ್ ಮಾಡಿಟ್ಕೊಂಡಿರೋ ರೊಟ್ಟಿ, ಏಲಕ್ಕಿ ಪುಡಿ ಹಾಕ್ತೈತೆ. ಇವಾಗ ಎಳ್ಳು ಪುಡಿ ಹಾಕ್ತೈತೆ. ಹಿಂಗೆ 5 ನಿಮಿಷ ಕುದ್ರೆ ಆಯ್ತಂತೆ. ನಮ್ಮಮ್ಮ ಮಾಡಿದ್ದು ಕಲ್ಸ್ ರೊಟ್ಟಿ. ಈಗ 5 ನಿಮಿಷ ಗಟ್ಟಿಗೆ ಬರುತ್ತೆ. 5 ನಿಮಿಷ ಕುದ್ರೆ ಗಟ್ಟಿಗೆ ಬರುತ್ತಂತೆ.
ಸ್ವೀಟಾಗಿ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಇವಾಗ ಜಸ್ಟ್ ಊಟ ಆಯಿತು, ಮಲ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಗುಡ್ ನೈಟ್.